ಸರ್ ನಮಸ್ಕಾರ ಸರ್ ಇದು ನಮ್ಮ ಉಳಿಯಾರಿಂದ ನಾವು ಕೇವಲ ಒಂದು 7 ಕಿಲೋಮೀಟರ್ ನಾವು ಬರಬೇಕು. ಇದು ಹೊಸದುರ್ಗ ರಸ್ತೆಯಲ್ಲಿ ನಾವು 7 ಕಿಲೋಮೀಟರ್ ಉಳಿಯಾರಿಂದ ಬಂದ ಮೇಲೆ ನಮಗೆ ಈ ಥರ ಒಂದು ಒಳ್ಳೆ ಹೈವೇ ಸಿಗುತ್ತೆ. ಹೈವೇಯಿಂದ ನಾವು ಇಲ್ಲಿ ಲೆಫ್ಟಿಗೆ ಕಟ್ ಆಗುತ್ತೆ. ಇದು ಸಹ ನಮಗೆ ಒಳ್ಳೆ ಲೇಔಟ್ ಆಗಿರುವಂಥ ಇದು ರಸ್ತೆ ಸಿಗುತ್ತೆ. ಇಲ್ಲಿ CC ರೋಡು. ಇಲ್ಲಿಂದ ನಮ್ಮ ತೋಟಗಳಿಗೆ ಜಮೀನುಗಳಿಗೆ ಹೋಗುವಂಥ ರಸ್ತೆ ಇದೆ. ಈ ರಸ್ತೆಯಲ್ಲಿ ನಾವು ಬಂದ ಮೇಲೆ ಕಂಪ್ಲೀಟಾಗಿ ತೋಟಕ್ಕೆ ಹೋಗುವಂಥ ರಸ್ತೆ. ಹೈವೇಯಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಹೈವೇಯಿಂದ ಕೇವಲ ನಾವು ಒಂದು 150 ಮೀಟ್ರ್ ಒಳಗಡೆ ಬರಬೇಕು. 150 ಮೀಟ್ರ್ ಒಳಗಡೆ ಬಂದಮೇಲೆ ಈ ಥರ ಹಸಿರಾದಂಥ ತೋಟಗಳು ಸಿಗುತ್ತೆ. ಸರ್ ನಾವು ಕೇವಲ ಹೈವೇಯಿಂದ ಒಳಗಡೆ ಬಂದ್ವಿ. ಇದೇ ಹೈವೇ ನೋಡಿ. ಇಲ್ಲಿ ವೆಹಿಕಲ್ ಆಲ್ರೆಡಿ ಮೂವ್ಮೆಂಟ್ ಮಾಡ್ತಾಯಿದೆ. ಇದೇ ಹೈವೇ ಇದು. ಇಲ್ಲಿ ಹೈವೇಯಿಂದ ನಾವು ಒಳಗಡೆ ಬಂದ ಮೇಲೆ ನಮಗೆ ಸೀದಾ ಓನ್ಲಿ 150 ಮೀಟ್ರ್ ಬರಬೇಕು. ಏನಾಗಿದೆ ಅಂದರೆ ಇಲ್ಲಿಂದ ವೆಹಿಕಲ್ ಬಂದು ನೋಡಿ, ಇದೆಲ್ಲ ಲೇಔಟ್ ಆಗಿದೆ. ಇಲ್ಲಿ 10 ಎಕರೆ ಲೇಔಟ್ ಆಗಿದೆ. ಆಮೇಲೆ ಇದೆಲ್ಲ ಲೇಔಟೇ ನಿಮಗೆ ಕಂಪ್ಲೀಟಾಗೆ. ಇಲ್ಲಿ ಒಂದು ಸೈಡ್ ಬಂದುಬಿಟ್ಟು ನೋಡಿ, ಇದು ಸಹ ಲೇಔಟೇ ಕಂಪ್ಲೀಟಾಗೆ. ಇದೆಲ್ಲ ನಾವು ಲೇಔಟಲ್ಲಿದ್ದೀವಿ ಆಲ್ರೆಡಿ. ನಾವು ಪ್ರೆಸೆಂಟು ಈಗ ನಾನು ಲೇಔಟಲ್ಲಿದ್ದೀನಿ. ಇಲ್ಲಿ ಒಂದು ಸೈಟ್ ಬಂದುಬಿಟ್ಟು ನಿಮಗೆ 18 ಲಕ್ಷ ರೂಪಾಯಿ ಒಂದು ಸೈಟ್ ಓಡ್ತಾ ಇದೆ. ಇಲ್ಲಿ 18 ಲಕ್ಷ ಒಂದು ಸೈಟ್ ಬಂದುಬಿಟ್ಟು 18 ಲಕ್ಷಕ್ಕೆ ಕೊಡ್ತಾ ಇದೆ. ಇಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ನಮಗೆ ಒಂದು ಔಟ್ ರೇಟಲ್ಲಿ ಒಂದು ಒಳ್ಳೆ ಜಮೀನಿದೆ. ನಿಮಗೆ ಟೋಟಲಾಗೆ 3.25 ಎಕರೆ ಜಮೀನಿದೆ ನೋಡಿ. ಇದೆಲ್ಲ ಲೇಔಟೇ ಸರ್. ಇದೆಲ್ಲ ಲೇಔಟೇ. ಇದೆಲ್ಲ ಈಗ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಇದೆ. ಮತ್ತು ಆ ಕಡೆ ಎಲ್ಲ ಕಂಪ್ಲೀಟ್ ಮನೆಗಳಾಗಿದೆ ನೋಡಿ. ಇದೆಲ್ಲ ಕಂಪ್ಲೀಟ್ ಮನೆಗಳಾಗಿದೆ. ಇದೆಲ್ಲ ಮನೆಗಳಾದಮೇಲೆ ಇದೆಲ್ಲ ಲೇಔಟ್ ಏರಿಯಾ. ಈ ಕಡೆ ಬಂದ ಮೇಲೆ ನಮಗೆ ಸೀದಾ ಇದೇ ಲೇಔಟು ನೋಡಿ. ಹೈವೇ ನಿಮಗೆ ಮತ್ತೊಂದು ಸಾರಿ ತೋರಿಸ್ತೇನೆ. ಹೈವೇ ಇದು. ಇಲ್ಲಿರೋದೇ ಹೈವೇ. ನಿಮಗೆ ವೆಹಿಕಲ್ ಮೂವ್ಮೆಂಟ್ ಆಗುತ್ತೆ. ನೀವು ಅದೇ ಥರ ಸ್ವಲ್ಪ ನೋಡ್ತಾ ಇರಿ ನೋಡಿ. ಅದೇ ಹೈವೇ. ಏನು ವೆಹಿಕಲ್ ಮೂವ್ಮೆಂಟ್ ಆಗ್ತಾಯಿದೆಯಾ ಹೈವೇ ಅದು. ಹೈವೇಯಿಂದ ಒಳಗಡೆ ಬಂದ ಮೇಲೆ ನಮಗೆ ಸೀದಾ ಈ ಕಡೆ ಎಲ್ಲ ಲೇಔಟ್ ಬರುತ್ತೆ ಕಂಪ್ಲೀಟಾಗಿ. ಇದೆಲ್ಲ ಲೇಔಟ್ ಬರುತ್ತೆ. ಇವೆಲ್ಲ ಮನೆಗಳು ಬರುತ್ತೆ. ಇದೆಲ್ಲ ಲೇಔಟ್ ಬಂದಾದಮೇಲೆ ಕಂಪ್ಲೀಟಾಗಿ ಬನ್ನಿ ಹೀಗೆ ಹೋಗೋಣ ಮುಂದಕ್ಕೆ. ಈ ಕಡೆಯೂ ಎಲ್ಲ ಮನೆಗಳು ಫ್ಯಾಕ್ಟ್ರಿಗಳು ಎಲ್ಲ ಆಗಿದೆ. ಮತ್ತು ಲೇಔಟ್ ಇದೆ ಒಳ್ಳೆ. ಈ ಕಡೆ ಒಳ್ಳೆ ನೇಚರ್ಸ್ ಇದೆ. ಇಲ್ಲಿ 3.25 ಎಕರೆ ಔಟ್ ರೇಟಲ್ಲಿದೆ. ತೋರಿಸ್ತೀನಿ ಬನ್ನಿ. ಲೇಔಟಿಂದ ಇದೇ ಲೇಔಟು ನೋಡಿ. ಇವೆಲ್ಲ ಲೇಔಟೇ. ಇಲ್ಲಿಂದ ಜಸ್ಟ್ ಒಳಗಡೆ ಬಂದರೆ ಇದು ನಮಗೆ ಟೋಟಲಾಗಿ 3.25 ಎಕರೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಅದೇ ರೀತಿ 1 ಎಕರೆ 14 ಗುಂಟೆ ಇಲ್ಲಿ ಬರುತ್ತೆ. ಅದ್ರ ಜೊತೆಗೆ ಅಟ್ಯಾಚ್ ಆಗಿ ನಮಗೆ 2.5 ಎಕರೆ ಅದು ಬರುತ್ತೆ. ಟೋಟಲಾಗಿ ನಮಗೆ 3.5 ಎಕರೆ ಪ್ರಾಪರ್ಟಿ ಇದೆ ಸರ್. ಅಟ್ಯಾಚ್ ಆಗಿ 3.5 ಎಕರೆ ಪ್ರಾಪರ್ಟಿ. ಇಲ್ಲಿ ಲೇಔಟ್ ಪಕ್ಕದಲ್ಲೇ ಲೇಔಟ್ ಆಗಿದೆ ನೋಡಿ. ಈ ಲ್ಯಾಂಡೆಲ್ಲ ಎಣ್ಣೆಗೆ ಹೋಗಿದೆ ಕಂಪ್ಲೀಟ್. ಇದೆಲ್ಲ ಎಣ್ಣೆಗೆ ಹೋಗಿದೆ. ಈ ಕಡೆದು ನಮಗೆ ಔಟ್ ರೇಟಲ್ಲಿದೆ. ಇದು ಒಂದು ಕುಂಟೆ ಬಂದುಬಿಟ್ಟು 2.5 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಟೋಟಲಾಗೆ 1.25 ಎಕರೆನೂ ಇದೆ. ಪ್ಲಸ್ ನಿಮಗೆ ಬೇಕು ಅಂದರೆ 3.5 ಎಕರೆ ನೀವು ಔಟ್ ರೇಟಲ್ಲಿ ತೊಗೊಳ್ಬೋದು. ಕಂಪ್ಲೀಟಾಗಿ ತುಂಬ ಚೆನ್ನಾಗಿದೆ. ಎಲ್ಲ ಲೇಔಟಿಗೆ ಬರೋಂಥ ಜಾಗ ಇದು. ಇದೆಲ್ಲ ಎಣ್ಣೆಗಾಗಿದೆ ಸರ್. ಈ ಕಡೆ ಎಲ್ಲ ಒಳ್ಳೆ ನೇಚರು ತುಂಬ ಚೆನ್ನಾಗಿದೆ. ಇಲ್ಲಿದೆ ಕೇವಲ ಸಿಟಿ 6 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಉಳಿಯಾರು. ಹೈವೇ ನಮಗೆ ಕೇವಲ 200 ಮೀಟ್ರ್ ಸಹ ಇಲ್ಲ. ಲೇಔಟ್ಗೆ ಅಪ್ರೋಚ್ ಆಗಿ ನಾವು ಒಳಗಡೆ ಬರಬೇಕು. ತುಂಬ ಚೆನ್ನಾಗಿದೆ. ಬೆಂಗಳೂರು ಇಲ್ಲಿಂದ 140 ಕಿಲೋಮೀಟ್ರ್ ಆಗುತ್ತೆ ಕೇವಲ ಬೆಂಗಳೂರಿಗೆ. ಓಕೆ, ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇಂಥ ಪ್ರಾಪರ್ಟಿ ಯಾರಾದರೂ ಒಂದು ಸಿಂಪಲಾಗಿ ಒಂದು ಇನ್ವೆಸ್ಟ್ಮೆಂಟಿಗೆ ತೊಗೊಬೇಕು ಅನ್ನೋರಿಗೆ ಬನ್ನಿ ಸರ್, ಮಾಡಿಕೊಡೋಣ ಅಂತ. ಥ್ಯಾಂಕ್ ಯು ಎಲ್ಲರಿಗೂ.